ಇತ್ತೀಚೆಗೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಂಗ್ರೆಸ್ ಮುಖಂಡ ಶಿಡ್ಲಘಟ್ಟದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪರಾಭವಗೊಂಡಂಥ ರಾಜೀವ್ ಗೌಡ ನಿಂದನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆಡಿಯೋ ಹೊರಗಡೆ ಬಂದ ಕೆಲವೇ ನಿಮಿಷಗಳಲ್ಲಿ ರಿಯಾಕ್ಷನ್ಸ್ ಬರುತ್ತೆ. ಅದರಲ್ಲೂ ಕೂಡ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ರಿಯಾಕ್ಷನ್ ಕೊಡ್ತಾರೆ. ರಾಜೀವ್ ಗೌಡ ವಿರುದ್ಧ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ. ನಮ್ಮದೇ ಪಕ್ಷದವರಾದ್ರೂ ಕೂಡ ನಾನು ಇಂತಹ ವಿಚಾರದಲ್ಲಿ ಅವ್ರನ್ನ ಬೆಂಬಲಿಸೋದಿಲ್ಲ. ರಿಯಲ್ ಎಸ್ಟೇಟ್ ಇಂದ ದುಡ್ಡು ಮಾಡಿ ಬಂದಂಥವ್ರಿಗೆ ರಾಜಕಾರಣ ಏನು ಅಂತ ಗೊತ್ತಿಲ್ಲ. ಅಧಿಕಾರಿಗಳ ಜೊತೆ, ಅದರಲ್ಲೂ ಕೂಡ ಮಹಿಳಾ ಅಧಿಕಾರಿಗಳ ಜೊತೆ ಹೇಗೆ ನಡ್ಕೊಬೇಕು ಅನ್ನುವಂಥದ್ದು ಕಲಿಬೇಕು. ಜಿಲ್ಲಾಧಿಕಾರಿ ಜೊತೆ ಮಾತನಾಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಅವ್ರನ್ನ ಬೆಂಬಲಿಸೋದಿಲ್ಲ, ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಎಲ್ಲರೂ ಕೂಡ ಅವರದೇ ಪಕ್ಷದ ಮುಖಂಡ ಮಾಡಿದ್ರು ಕೂಡ ಒಂದೇ 1% ಕೂಡ ಅವ್ರನ್ನ ವಹಿಸ್ಕೊಳ್ಳದೆ ಇಷ್ಟು ಖಡಕ್ಕಾಗಿ ರಿಯಾಕ್ಷನ್ ಕೊಟ್ರಲ್ಲ ಅಂತೇಳಿ ಜನ ಕೂಡ ಶಬಾಷ್ಗಿರಿ ಕೊಟ್ಟಿರ್ತಾರೆ. ವಿಪರ್ಯಾಸ ಅಂತಂದ್ರೆ ಈಗ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಅದು ಸ್ವತಃ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ಉನ್ನತ ಶಿಕ್ಷಣ ಸಚಿವರೇ ಒಬ್ಬ ಮಹಿಳಾ ಅಧಿಕಾರಿಗೆ ಅಸಂವಿಧಾನಿಕ ಪದವನ್ನ ಬಳಸಿ ನಿಂದನೆ ಮಾಡಿದ್ದಾರೆ. ತುಂಬಾ ಕೆಟ್ಟವಾದಂಥ ಭಾಷೆಯನ್ನು ಬಳಸಿದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಆ ಪದವನ್ನು ನಾವು ಹೇಳೋದು ಕಷ್ಟ ಆಗುತ್ತೆ. ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಅವತ್ತೆ ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಹಾ ಸರಿ ಆಯ್ತು. ಬ್ಯಾಕ್ಔಟ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಓಕೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸಿ ಇವನ್ಗೆ, ಕಮಿಷನರ್ಗೆ, ಎಲ್ಲರಿಗೂ ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ, ಕೆಲ್ಸಗಳು ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರೇ ಪೂರ್ತಿ ವಿರುದ್ಧವಾಗಿ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರ ಪರಿಸ್ಥಿತಿಯನ್ನು ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. ಆ ಎಮ್ಮ ಬೇವರ್ಸ್ ಮಂಡ್ಯ ಅವಳು ಯಾರು DMA ಅವಳು ಕೇಳ್ತಲ್ಲ ಬಿಡ್ತಾಳ, ನೀವು ಕೊಡೋದು ಕೊಡ್ತಾ ಇರ್ಬೇಕು ಅಷ್ಟೇ. ಆ ಎಮ್ಮ ಬೇವರ್ಸ್ ಮಂಡ್ಯ ಅವಳು ಯಾರು DMA ಅವಳು ಕೇಳ್ತಲ್ಲ ಬಿಡ್ತಾಳ, ನೀವು ಕೊಡೋದು ಕೊಡ್ತಾ ಇರ್ಬೇಕು ಅಷ್ಟೇ. ಕೇಳಿದ್ರಲ್ಲ, DMA ಡೈರೆಕ್ಟರ್ ಆಫ್ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಟರ್ ಆ ಹುದ್ದೆಯಲ್ಲಿದ್ದಂಥ ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿಯಾದಂಥ ಪದವನ್ನು ಬಳಸಿದ್ದಾರೆ. ಈ ರೀತಿಯ ಪದವನ್ನು ಬಳಸಿ ನಿಂದನೆ ಮಾಡಿದಂಥ ಎಂ ಸಿ ಸುಧಾಕರ್ ಅವರೇ ರಾಜೀವ್ ಗೌಡಗೆ ಈಗ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಇದು ಸರಿ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಒಂದು ಕ್ಲಾರಿಟಿಯನ್ನು ನಾನು ನಿಮಗೆ ಕೊಡ್ತೀನಿ. ಈ ಆಡಿಯೋ ಇತ್ತೀಚಿನದಲ್ಲ, ಬದಲಿಗೆ ಈ ಹಿಂದೆ ಸುಮಾರು 2.5 ವರ್ಷಗಳ ಹಿಂದಿನ ಆಡಿಯೋ ಇದು. BJP ಗೌರ್ಮೆಂಟ್ ಇತ್ತಲ್ಲ, ಆ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂಥ ಆಡಿಯೋ. ಏನು ಚಿಂತಾಮಣಿ ನಗರಸಭೆ ಅಧ್ಯಕ್ಷೆ ರೇಖಾ ಇದ್ದಾರೆ, ಅವರ ಪತಿ ಉಮೇಶ್ ಜೊತೆಯಲ್ಲಿ ಮಾತನಾಡಿದಂಥ ಆಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಏನಂದರೆ ಯಾಕಂದರೆ BJP ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇರ್ತಾರೆ, ಹೀಗಾಗಿ ಅಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇರುತ್ತೆ. ಅಧಿಕಾರಿಗಳು ಅವರ ಮಾತಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ, ಯಾವುದಕ್ಕೂ ಕೂಡ ಅಧ್ಯಕ್ಷರು ಹೇಳಿದಂಥ ಮಾತುಗಳನ್ನಾಗೆ ಅಲ್ಲಿ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ವಿಚಾರಕ್ಕೆ ಒಂದಷ್ಟು ಕಾನ್ವರ್ಸೇಷನ್ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಬಂದಿರುವಂಥ ಒಂದು ಪ್ರೊಟೆಸ್ಟನ್ನು ಮಾಡಿ ಅಂತೇಳಿ ಪ್ರಚೋದನೆ ಕೊಡ್ತಾ ಇದ್ದಾರೆ. ಒಂದು ಮಹಿಳಾ ಅಧಿಕಾರಿಗೆ, ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟರ್ ಅಧಿಕಾರಿಗೆ ಬೇವರ್ಸಿ ಮುಂಡೆ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಆ ಒಂದು ಆಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಹಿಂದೂ ಸಮುದಾಯವನ್ನು ಅವಮಾನ ಮಾಡಿದ್ದಾರೆ ಅಂತ ಮತ್ತೊಂದು ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಆ ಆಡಿಯೋದಲ್ಲಿ ಒಬ್ಬರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಜಾತಿ ಅಂದ್ಕೊಂಡು ಹೋಗ್ತಾರೆ, ದುಡ್ಡು ಕೊಟ್ಟರೆ ಎಲ್ಲ ಕಡೆ ಬಂದ್ಬಿಡ್ತಾರೆ, ಆದರೆ ಮುಸ್ಲಿಮ್ರು ಹಂಗಲ್ಲ, ಅವರು ಸಮುದಾಯ ಅಂತ ಬಂದಾಗ, ಅವ್ರ ಧರ್ಮ ಅಂತ ಬಂದಾಗ ಒಗ್ಗಟ್ಟಾಗಿರ್ತಾರೆ ಅನ್ನುವಂಥ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಹೀಗಾಗಿ ಹಳೆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ವೈರಲ್ ಮಾಡ್ತಿರೋ ಉದ್ದೇಶ ಬೇರೆನೇ ಇರ್ಬೋದು ಬಿಡಿ. ಯಾಕೆಂದರೆ ಈಗ CM ಬದಲಾವಣೆ ಏನಾದ್ರು ಆಯಿತು ಅಂದರೆ ಹೊಸ ಕ್ಯಾಬಿನೆಟ್ ಆಗುತ್ತೆ, ಅಥವಾ CM ಇವರೇ ಮುಂದುವರೆದ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಒಂದಷ್ಟು ಸಚಿವರನ್ನ ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಬೇಕು ಅಂತ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೋ ಮತ್ತೊಂದು ಗೊತ್ತಿಲ್ಲ. ರಾಜಕೀಯ ಅಂದಮೇಲೆ ಇವಾಗ ಯಾವ ರೀತಿಯಾಗಿದೆ, ತುಂಬ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಯಾಕಂದರೆ ಆಡಿಯೋನ ಉದ್ದೇಶಪೂರ್ವಕವಾಗಿ ಈಗ ವೈರಲ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಕೂಡ ನಾವು ಒಪ್ಪೋದಿಲ್ಲ. ಹಾಗಂತ ಆಡಿಯೋದಲ್ಲಿ ಮಾತಾಡಿರುವಂಥ ಪದಗಳನ್ನು ಕೂಡ ನಾವು ಒಪ್ಪೋದಿಲ್ಲ. ಹೀಗಾಗಿ ಒಂದು ಗಾದೆ ಮಾತು ಕೊನೆಯದಾಗಿ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಅಡಿಕೆಗೆ ಹೋದಂಥ ಮಾನ ಆನೆ ಕೊಟ್ಟರು ಬರೋದಿಲ್ಲ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡಿದ್ರೆ ಹೋಯ್ತು. ಇವನ್ನ ಈ ಹಿಂದಿನ ರಾಜಕಾರಣಿಗಳು ಈ ಗಾದೆ ಮಾತನ್ನ ಜೀವನಕ್ಕೆ ಅಳವಡಿಸ್ಕೊಂಡು ಅದೇ ರೀತಿಯಾಗಿ ಬದುಕ್ತಾ ಇದ್ರು, ರಾಜಕೀಯವನ್ನು ಮಾಡ್ತಾಯಿದ್ರು. ಆದರೆ ಅವ್ಯಾವೂ ಕೂಡ ಈಗಿನ ರಾಜಕಾರಣಿಗಳಿಗೆ, ಕೆಲವು ರಾಜಕಾರಣಿಗಳಿಗೆ ಬಹುಶಃ ಗಾದೆ ಮಾತಾಗೆ ಉಳಿಯುತ್ತೆ. ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳು ಯಾರ ತಲೆನಲ್ಲೂ ಇಲ್ಲ ಅನ್ನುವಂಥದ್ದು ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳು ರಾಜಕೀಯವಾಗಿ
ತುಳಿಯುವಂಥ ವಿಚಾರಕ್ಕೆ ಆಡಿಯೋಗಳು, ವಿಡಿಯೋಗಳು, ಪತ್ರಗಳು ಲೀಕ್ ಆಗ್ತಾ ಇರೋದು ನೋಡಿದಾಗ ಗೊತ್ತಾಗುತ್ತೆ. ನಮಸ್ಕಾರ.